ಇವಾಗ ಇವ್ರು ಏನು ಒಯ್ತಾ ಇದ್ದಾರಲ್ಲ, ಇವ್ರು ಎಲ್ಲರೂ ಮಡಿಲೇ ಒಯ್ತಾ ಇದ್ದಾರೆ. ಇವ್ರು ನಾವು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇವ್ರು ಹೋಗೋ ತನಕ, ದೇವಿ ಒಳ ಹೋಗೋ ತನಕ ಯಾರೂ ಮುಟ್ಟುವಾಗಿಲ್ಲ ಇವರನ್ನು. ನಮ್ಮ ಯಜಮಾನ್ರು ತೀರ್ಕೊಂಡು ನನಗೆ 32 ವರ್ಷ ಆಯಿತು. ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ನಾನು ಜೀವನ ಮಾಡಿದ್ದೀನಿ. ಈ ತಾಯಿ ಕೈ ಹಿಡಿದಿದ್ದಾಳೆ, ನಮ್ಮನ್ನೇ ಕೈ ಹಿಡಿದು ನಡೆಸ್ತಾ ಇದ್ದಾಳೆ. ಉತ್ತಿಷ್ಟೋತ್ತಿಷ್ಟ ಬನಶಂಕರಿ ಉತ್ತಿಷ್ಟ ಜಗದಂಬಿಕೆ. ಅಮ್ಮ ಏನು ನಡೀತದೆ ಈಗ? ಇವಾಗ ಸರ್ ನಾವು ಹೇಳಿದ್ನಲ್ಲ ಮಧ್ಯಾಹ್ನ ನೈವೇದ್ಯ ಒಯ್ತೇವೆ ಅಂತ. ಅಂದರೆ ಮಾರ್ನಿಂಗ್ ಅವಳಿಗೆ ನಾಷ್ಟ ಆಯಿತು, ಮಧ್ಯಾಹ್ನ ಊಟದ್ದಿದ್ದು ಇದೇನದಲ್ಲ ಊಟದ್ದು ತೊಗೊಂಡು ಹೋಗ್ತಾ ಇದ್ದಾರೆ ಅವರಿಗೆ. ದೇವಿಗೆ ನೈವೇದ್ಯ ಇದು ಮಧ್ಯಾಹ್ನ 1:30 2 ಗಂಟೆ ಒಳಗೆ ಆಗುತ್ತೆ. ಇವಾಗ ಇವ್ರು ಏನು ಒಯ್ತಾ ಇದ್ದಾರಲ್ಲ, ಇವ್ರು ಎಲ್ಲರೂ ಮಡಿಲೇ ಒಯ್ತಾ ಇದ್ದಾರೆ. ಇವ್ರು ನಾವು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇವ್ರು ಹೋಗೋ ತನಕ, ದೇವಿ ಒಳ ಹೋಗೋ ತನಕ ಯಾರೂ ಮುಟ್ಟುವಾಗಿಲ್ಲ ಇವರನ್ನು. ಮತ್ತು ಅಲ್ಲಿಂದ ವಾಪಸ್ ಪೂಜೆ ಆಗಿ ಆರತಿ, ಅಲ್ಲೂ ಎಲ್ಲ ಇರುತ್ತೆ. ಅಲ್ಲಿ ದೇವಿ ಆರತಿ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ಆಮೇಲೆ ವಾಪಸ್ ಬಂದಮೇಲೆ ಇವ್ರು ಉಳಿದದ್ದು ಊಟ ಅಡುಗೆ ಮಾಡೋದು ಇರುತ್ತೆ, ಮಹಾ ನೈವೇದ್ಯ ಅಂತ ಮಾಡ್ತಾರೆ. ಅಲ್ಲಿ ತನಕ ಇವ್ರನ್ನ ಯಾರೂ ಮುಟ್ಟೋ ಹಾಗಿಲ್ಲ. ಇವ್ರು ಹಾಗೆ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಕರ್ಕೊಂಡು ವಾಪಸ್ ಬಂದು ಮಹಾ ನೈವೇದ್ಯ ಆದಮೇಲೆ ಇವತ್ತಿನ ನೈವೇದ್ಯ ಮುಗೀತು ಮಧ್ಯಾಹ್ನದ್ದು. ಇವಾಗ ಹೋಯ್ತಾ ಇದ್ದು ಮಧ್ಯಾಹ್ನ ನೈವೇದ್ಯ. ಈಗ ಫುಲ್ ಸೆಕ್ಯೂರಿಟಿ? ಈಗ ಹೌದು, ಫುಲ್ ಸೆಕ್ಯೂರಿಟಿ. ಹಾಂ, ನೋ ಟಚಿಂಗ್. ಓಕೆ, ದೂರ ಹೋಗೋಣ ಬನ್ನಿ ಎಲ್ಲರೂ. ಸರಿ. ಈಗ ನೋಡಿ ಅವರು ಹೇಗೆ ಜಾಗ ಕ್ಲಿಯರ್ ಮಾಡಿಸಿ ಜನ ಅವ್ರನ್ನ ಮುಟ್ಬಾರ್ದು ಅನ್ನೋ ಕಾರಣಕ್ಕೆ ಹೇಗೆ ರೆಡಿ ಮಾಡ್ತಾರೆ. ಅಲ್ಲೋಗ ಅಂತೇಳಿ ಸೀದಾ ಕಲ್ಲೇ. ಈಗೆಲ್ಲ ಜಾಗ ಬಿಟ್ಟು ಹೋಗ್ಬೇಕು. ಈಗ ಫುಲ್ಲು ಕ್ಲಿಯರ್. ಈಗ ಹಿಂಗೆ ಒಂದು 5-6 ಜನ ಇದ್ದಾರೆ. ಇವಾಗ ಗೊತ್ತಾಗುತ್ತೆ ನೈವೇದ್ಯ ಶುರು ಆದಮೇಲೆ ಇವ್ರು ಎಲ್ಲರೂ ಅವ್ರನ್ನ ರೌಂಡ್ ಹಾಕೊಂಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ, ಯಾರೂ ಮುಟ್ಲಾರ್ದಂಗೆ ಮಾಡ್ಲಾರ್ದಂಗೆ. ಹಿಂಗೆ ಸಿಬ್ಬಂದಿ 4-5 ಜನ ಇದ್ದಾರೆ. ಇವಾಗ ಬರ್ತಾರೆ ಸರ್, ಎಲ್ಲ ನೈವೇದ್ಯ ತೊಗೊಂಡು ಹೋಗ್ಬೇಕಾದಾಗೆ ಮಂದಿನೆಲ್ಲ ಸೈಡ್ ಸದ್ದಿಗೆ ಅವ್ರು ಬರ್ತಾರೆ. ಇವ್ರು ನಮಗೆ ವರ್ಷಾನುಗಟ್ಟಲೆ ನಮ್ಮ ಜೊತೆ ಇರ್ತಾರೆ. ಇವರು ಎವ್ರಿ ನೈವೇದ್ಯ ತೊಗೊಂಡು ಹೋಗ್ಬೇಕಾದ್ರೆ ಇವ್ರು ಬಂದ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗೋದು. ಇಲ್ಲಿ ಸ್ಟಾಫ್ ಎಂಪ್ಲಾಯೀಸ್ ಅಪಾಯಿಂಟೆಡ್ ಎಂಪ್ಲಾಯೀಸ್. ಹಾಂ, ಅಪಾಯಿಂಟೆಡ್ ಎಂಪ್ಲಾಯೀಸ್ ಅನ್ನೋಕ್ಕಿಂತ ಅಣ್ತಮ್ಮನ ಸಮಾನ ಇರ್ತಾರೆ ಮಾಡೋದು. ಈ ಸಿಬ್ಬಂದಿಯವ್ರು ಏನಿರ್ತಾರೆ ಎಲ್ಲ ಮಂದಿನೂ ಸರಿಸ್ಬಿಟ್ಟು ನೈವೇದ್ಯ ತಗೊಳ್ಳೋಲಿಕ್ಕೆ ಅನುಕೂಲ ಮಾಡ್ತಾರೆ ನಮಗೆ. ಇದಿಲ್ಲ. ನಾವು ದಿ ನಮಸ್ಕಾರ ಹಾಕತ್ತೇವ್ರಿ. ಬೇಡ್ಕೊಂಡಿದ್ರಿ ಅಮ್ಮಾರಿಗೆ ಹರಕಿರಿ. ಏನು ಬೇಡ್ಕೊಂಡಿದ್ರಿ? ಹಿಂಗೆ ಮನೆ ಪ್ರಾಬ್ಲಮ್ಗಳು ಇರ್ತಾವಲ್ರಿ, ಅದ್ರ ಬಗ್ಗೆ ಬೇಡ್ಕೊಂಡಿದ್ದು. ದಿ ನಮಸ್ಕಾರ ಹಾಕಿ ಇವತ್ತು ಮಾಡತ್ತ. ಯಾವ ಊರು ಪ್ರೇಮ? ನಮ್ದು ಹಿರೇವಡ್ನಳ್ಳಿ ಕಲ್ಲಟ್ಟಿ ಹತ್ರ. ಹಿರೇವಡ್ನಳ್ಳಿ ರೀ, ಕಲ್ಲಟ್ಟಿ ಹತ್ರ. ಓಹೋ, ಒಳ್ಳೆದಾಗಿ. ಅದ್ರಲ್ಲಿ ಈಡೇರ್ತಾ ಇದ್ದೀವಿ ಅಂದ್ಕೊಂಡಿದ್ದು. ಹಾಂ ರೀ, ಸಾಲ್ವ್. ಹಾಂ ರೀ, ಪ್ರಾಬ್ಲಮ್ ಸಾಲ್ವ್ ಆಗೈತಿ. ಫುಲ್ ಖುಷಿ ಆಗ್ಬಿಟ್ಟಿದೆ. ಅಮ್ಮ ಅಲ್ರಿ. ಥ್ಯಾಂಕ್ ಯು. ಬೋರ್ಡು ಇಲ್ಲಿ ಬಂದೇ ನಾವು ಈಗ ಅಷ್ಟೇ ಹೊರತಿತ್ತು. ನಮ್ಮ ಜೊತೆಗೆ ಬನಶಂಕರಿ ದೇವಸ್ಥಾನದಲ್ಲಿ ನಮ್ಮ ಸ್ಪೆಷಲ್ ಫ್ರೆಂಡ್ ಒಬ್ಬರು ಇದ್ದಾರೆ. ಅಕ್ಕ ನಮಸ್ತೆ. ಹಾಂ ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ. ಹಾಂ ಸುಜಾತ ಸರ್. ಹತ್ರ ಇಟ್ಕೊಂಡು ಹೇಳಿ. ಹಾಂ ಸುಜಾತ. ಯಾವ ಊರು ಸುಜಾತ ಅಕ್ಕ? ಬಾದಾಮಿ ರೀ. ಬಾದಾಮಿ ಅವರೇ? ಹಾಂ ಬಾದಾಮಿ. ಒಳ್ಳೆ ಊರು ನಿಮ್ಮದು. ಹಾಂ ಹಾಂ. ಏನು ಮಾಡ್ತೀರಿ ಇಲ್ಲಿ? ನಾವು ಟೇಲರಿಂಗ್ ಅದೇವ್ರಿ. ಟೇಲರಿಂಗ್ ಮಾಡ್ತೀರಿ? ಹಾಂ ಟೇಲರಿಂಗ್ ಸರ್. ಕುಟುಂಬ ಎಲ್ಲ ಹಾಂ ಚೆನ್ನಾಗಿದ್ದೀವ್ರಿ ಎಲ್ಲರೂ. ಅವ್ರು ಕಲಾ ಮಾಧ್ಯಮ ನೋಡ್ತಾರೆ. ಅಕ್ಕಂಗೆ ನನ್ನ ಕಡೆಯಿಂದ ನಮಸ್ಕಾರ. ಮಾಡ್ತೀವಿ ರೀ ನಾವು. ತುಂಬ ಚೆನ್ನಾಗಿ ಮಾಡ್ತಾರೆ ಪರಮ್ ಸರ್ ಅವರು. ಅವ್ರ ಹೋಮ್ ಟೂರ್ ತುಂಬ ಚೆನ್ನಾಗೈತಿ. ಸವಿತಾ ಮೇಡಮ್ ಅವರು ಚೆನ್ನಾಗದಾರ. ತುಂಬ ಚೆನ್ನಾಗಿದೆ.
ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆ್ಯಕ್ಚುಲಿ ಬನಶಂಕರಿ ಇರಿ ಹೋಗ್ಬಿಡಿ. ಬಾದಾಮಿಯ ಬನಶಂಕರಿ ದೇವಸ್ಥಾನಕ್ಕೆ ಬಂದೆ. ನಾನು ನಿಜಕ್ಕೂ ಬನಶಂಕರಿ ತಾಯಿ ಸಿಕ್ಕರು. ಯಾರು ಗೊತ್ತಾ? ನಮ್ಮ ಸಬ್ಸ್ಕ್ರೈಬರ್, ನಮ್ಮ ಪ್ರೇಕ್ಷಕರೇ ನಮ್ಮ ಬನಶಂಕರಿ ತಾಯಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ಸ್. ಬಾದಾಮಿ ಬನಶಂಕರಿ ಭಾಳ ಶಕ್ತಿವಂತಿ. ನಾವು ಬೇಡಿದ ಹೊರಗಳೆಲ್ಲ ಕೊಡ್ತಾ ಇದ್ದಾಳೆ. ನಮ್ಮ ಕಷ್ಟಗಳೆಲ್ಲ ದೂರ ಮಾಡ್ತಾ ಇದ್ದಾಳೆ. ನಮ್ಮ ಬಂಧು ಬಾಂಧವರನ್ನೆಲ್ಲ ಈ ಜಾತ್ರೆಯಲ್ಲಿ ಕೂಡಿಸ್ತಾಳೆ. ಅದ್ಧೂರವಾಗಿ ನಡೀತಾ ಇದೆ ಜಾತ್ರೆ. ಅಮ್ಮನ ಜಾತ್ರೆ ತೇರಿನಲ್ಲಿ ಭಾಳ ಭಕ್ತರು ಕೂಡ್ತಾರೆ. ಬಾದಾಮಿ ಬನಶಂಕರಿ ಭಾಳ ಶಕ್ತಿವಾನಿ. ನನ್ನಮ್ಮ, ನನ್ನ ತಾಯಿ ನನಗೆ ಬೇಡಿದ ಬಗ್ಗೆ ಎಲ್ಲ ಕೊಟ್ಟಿದ್ದಾಳೆ. ಬಂದು ಭಕ್ತರಿಗೆಲ್ಲ ಒಳ್ಳೇದು ಮಾಡಲಿ ಅಂತೇಳಿ ಆ ತಾಯಿಯಲ್ಲಿ ಕೇಳಿಕೊಂತೀನಿ. ನೀವು ಆ ದೇಶದಿಂದ ಇಲ್ಲಿ ಬಂದಿದ್ದೀರಾ, ನಿಮ್ಮದು ಸ್ಟುಡೇ ಚೆನ್ನಾಗಿ ನಡೀಲಿ, ಭಾಳ ಬೆಳಗಲಿ, ಎಲ್ಲ ಕಡೆ ಪ್ರಸಿದ್ಧವಾಗಲಿ ನಿಮಗೆ. ಅಲ್ಲ, ಏನೇನು ಬೇಡ್ಕೊಂಡಿದ್ರಿ ದೇವಿಲಿ? ಈಗ ಬೇಡ್ಕೊಂಡಿದ್ದೆಲ್ಲ ಸಿಕ್ಕಿದೆಯಲ್ಲ, ಏನೇನು ಬೇಡ್ಕೊಂಡಿದ್ರಿ? ನನ್ನ ಮಗಳಿಗೆ ನೌಕರಿ ಆಗಲಿ ಅಂತ ಕೇಳಿಕೊಂಡಿದ್ದೆ. ನಿಮ್ಮ ಮಗಳಿಗೆ ನೌಕರಿ? ಏನು ನೌಕರಿ ಇತ್ತು? ಟೀಚರ್. ಗೌರ್ಮೆಂಟ್? ಹೌದು, ಗೌರ್ಮೆಂಟ್ ನೌಕರಿ ಇಟ್ಬಿಡ್ತಾ? ಹೌದು, ವಾವ್. ಗೌರ್ಮೆಂಟ್ ನೌಕರಿ ಸಿಕ್ಕಿದೆ. ಮತ್ತೆ ನನ್ನ ಮಗಳು LLB ಮಾಡಿ ಲಾಯರ್ ಆಗಿದ್ದಾಳೆ. ಇನ್ನೊಬ್ರು ಮಗಳು? ಹೌದು, ಸಣ್ಣ ಮಗಳು. ಒಬ್ಬ ಮಗನ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದಾನೆ. ನಮ್ಮ ಯಜಮಾನರು ತೀರ್ಕೊಂಡು ನನಗೆ 32 ವರ್ಷ ಆಯ್ತು. ತುಂಬ ಹಿಂದೆ. ಯಾಕೆ? ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ನಾನು ಜೀವನ ಮಾಡಿದ್ದೀನಿ. ಈ ತಾಯಿ ಕೈ ಹಿಡಿದಿದ್ದಾಳೆ, ನಮ್ಮನ್ನೇ ಕೈ ಹಿಡಿದು ನಡೆಸ್ತಾ ಇದ್ದಾಳೆ. ನನ್ನ ಕಾಲ ಆಪರೇಷನ್ ಆಗಿ ನನಗೆ ನಡಿಲಿಕ್ಕೆ ಬರ್ತಿದ್ದಿಲ್ಲ. ನಿನಗೆ ನಡ್ಕಂತ ಬರುವಂಥ ಶಕ್ತಿ ಕೊಡವ ಅಂದೆ. ನಂಗೆ ನಡ್ಕಂತ ಬರುವಂಥ ಶಕ್ತಿ ಕೊಟ್ಟಿದ್ದಾಳೆ. ನಾನು ಆಪರೇಷನ್ ಆದರೂ ನಾನು ಅಲ್ಲಿದ್ದ ಇಲ್ಲಿಗೆ ನಡೆದ ಬರ್ತಿದ್ದೇನೆ. ನಾವು ಯಲಬುರ್ಗಿ ಕೊಪ್ಪಳ? ಕೊಪ್ಪಳ ಯಲಬುರ್ಗ? ಹೌದು, ಅಲ್ಲಿಂದ ಬಂದಿದ್ದೇನೆ ನಾನು. ನಡ್ಕೊಂಡು? ಇಲ್ಲ, ಇಲ್ಲಿ ಇದರ್ಲಿಂದ ನಡೆದು ಬಂದಿದ್ದೆ. ಆ ಥರ ಇವ ನಮ್ಮ ಮಗನ ಅದ ಶಕ್ತಿಗನಿದ್ದಾಳೆ ತಾಯಿ. ಅಲ್ಲ, ನಾನು ಹೇಳೋದಮ್ಮ, ಯಜಮಾನ್ರು ತೀರ್ಕೊಂಡ್ಮೇಲೆ ಮಕ್ಕಳು ಹೆಂಗೆ ಸಾಕಿದ್ರಿ? ಮಕ್ಕಳನ್ನ ನಾವು ವ್ಯಾಪಾರ ಮಾಡ್ತಾ ಇದ್ದೆ. ಏನು ವ್ಯಾಪಾರ? ಬಾಳೆಹಣ್ಣಿನ ವ್ಯಾಪಾರ, ಕಾಯಿಪಲ್ಯದ ವ್ಯಾಪಾರ, ಮೊಸರು, ಹಾಲು ಹಳ್ಳಿಗೆ ಮಾರ್ತೀವಿ. ಈಗ ಕಾಲಿದಾದ್ಮೇಲೆ ಬಿಟ್ಟಿದ್ದೆ. ನಮ್ಮ ಜೀವನ ಕಷ್ಟ ಜೀವನ ಇತ್ತು. ಈ ತಾಯಿ ಕೈ ಹಿಡಿದು ನಮ್ಮನ್ನ ಮ್ಯಾಲೆ ತಂದಿದ್ದಾಳೆ. ಮೇಲೆ ಮಾಡಿ ಮನೆ ಹಾಕ್ಸಿದ್ದೀನಿ. ನಿಮ್ಮ ದುಡಿಮೆ? ಆ ತಾಯಿ ಕೈ ಹಿಡ್ದ 32 ವರ್ಷ ಆಯ್ತು ನಮ್ಮ ಮನೆ. ಏನಾಗಿತ್ತು ಅವ್ರಿಗೆ? ಲಕ್ಕವಾಗಿತ್ತು. ಪ್ಯಾರೇಟ್ಸ್ ಒಂದು 3 ಸಲ ಆಗಿ 11 ವರ್ಷದಾರ್ರಿ. ಅವ್ರನ್ನಾಗ ಹೆಗಲ ಮೇಲೆ ಹಾಕ್ಕೊಂಡು ಕೂಸಿನ ಜೋಪಾನ ಮಾಡ್ಕೊಂತ ಮಕ್ಕಳು ಸಾಲಿ ಬಿಡಿಸಿದ್ದಿಲ್ಲ, ಸಾಲಿ ಕಲಿಸೀನಿ. ಈ ತಾಯಿ ಕೈ ಹಿಡ್ದ. ಎಷ್ಟಿತ್ತು ನಿಮ್ಗೆ ವಯಸ್ಸವಾಗ ನಿಮ್ಮ ಯಜಮಾನ ತೀರ್ಕೊಂಡಾಗ? ನನಗೆ 22, 24 ವರ್ಷ ಇರ್ಬೋದು. ಕ್ಷಮಿಸಿ, ನೀವು ಇನ್ನೊಂದು ಮದುವೆ ಆಗಕ್ಕೆಲ್ಲ ಟ್ರೈ ಮಾಡಿಲ್ಲ? ನನ್ನ ಮಕ್ಕಳಿದ್ರು. 3 ಮಕ್ಕಳು? ಅವ್ರಲಿದ್ದ ನನ್ನ ಭಾಗ್ಯ, ಅವ್ರಲಿದ್ದ ನನ್ನ ಶಕ್ತಿ, ಅವರ ಒಂದು ಆಸ್ತಿ, ಅವರ ಬಂಧು ಬಳಗ, ಅವರ ಸಂಪತ್ತು, ಅವರ ಸಿರಿ ಎಲ್ಲ ಸೌಭಾಗ್ಯ ನನ್ನ ಮಕ್ಕಳು ಎಲ್ಲರ ಅವ್ರಿಗೆ ನನಗೆ ದೇವರ ಆಶೀರ್ವಾದ. ಎಲ್ಲ ದೇವತೆಗಳ ಆಶೀರ್ವಾದ, ಶರಣರ ಆಶೀರ್ವಾದ, ಹಿರಿಯರ ಆಶೀರ್ವಾದ. ಜನರ ಆಶೀರ್ವಾದ ಯಾರ್ದು ಇಲ್ಲ ನಮಗೆ. ಜನರು ಬಂದು ಬಳಗದವ್ರು ಯಾರು ಕೈ ಹಿಡ್ದಿಲ್ಲ ನಮ್ಮನ್ನೇ. ನಮ್ಮ ಮಕ್ಕಳು ದೇವ್ರು ಹಿಡ್ದು. ಬಟ್ ದುಡ್ದೇ ಬದುಕಿದ್ರಿ? ಹೌದು, ನಾ ಯಾರಿಗೆ ಕೈ ಹೊಡ್ಡಿಲ್ರಿ. ಸರ್ಕಾರಿ ನೌಕರಿ ಇಲ್ಲ? ನನ್ನ ಮಕ್ಕಳಿಂದ ನಾ ತಿರ್ಕೊಂಬಂದು ಜೋಪಾನ ಮಾಡೀನಿ. ನನ್ನ ಮಕ್ಕಳು ಭಿಕ್ಷಾ ಬೇಡಿ ಜೋಪಾನ ಮಾಡಿ. ಚೆನ್ನಾಗಿ ಓದಿದ್ರಿ? LLB ಮುಗಿಸಿದ್ಲು ಮಗಳು. ಒಬ್ಬಾಕೆ ಹೈಸ್ಕೂಲ್ ಟೀಚರ್ ಈಗ. ದೇವ್ರ ಬೇನು ಬಿದ್ದೀನ್ರಿ, ಮನುಷ್ಯರ ಬೇನು ಬಿದ್ದಿಲ್ರಿ. ಯಾರು ರಾಜಕಾರಣದವ್ರು ನಮ್ಗೆ ಸಹಾಯ ಮಾಡಿಲ್ರಿ, ನಮಗೆ ಯಾರು ಏನು ಮಾಡಿಲ್ರಿ. ಮಕ್ಕಳು ಫಸ್ಟ್ ಕ್ಲಾಸ್ನೇ ಪಾಸ್ ಅದಾರ್ರಿ, ಅಂಕ ಬಂದಾರ. ಇದ್ದೇ ಒಂಥರ ಈಗ. ಶಂಕ್ರಮ್ಮ ತಾಯಿ ಎಲ್ಲಿರುವೆ, ನಿನ್ನನ್ನು ಹುಡುಕುತ್ತ ಬಂದಿರುವೆ, ಎಲ್ಲೇ ಇರು ನೀ ಅಲ್ಲಿಗೆ ಬರುವೆ, ನಿನ್ನ ನಾನು ಪೂಜಿಸುವೆ. ಶಂಕ್ರಮ್ಮ ತಾಯಿ ಎಲ್ಲಿರುವೆ, ಅಂತರಂಗ ಕೂಗಿದೆ ಶಂಕ್ರಮ್ಮನೆಂದು, ಆಸೆಗಳ ಮನೆಯ ಮಾಡಿ ಬಿಟ್ಟಿದೆ ಎಂದು. ಅಂತರಂಗ ಕೂಗಿದೆ ಶಂಕ್ರಮ್ಮನೆಂದು, ಆಸೆಗಳ ಮನೆಯ ಮಾಡಿ ಬಿಟ್ಟಿದೆ ಎಂದು. ಭಕ್ತರ ಮರಿಯಾನಿ ಕೇಳು, ಭಕ್ತಿಗೆ ಒಲೆದು ನೀ ಹೇಳು. ಭಕ್ತರ ಮರಿಯಾನಿ ಕೇಳು, ಭಕ್ತಿಗೆ ಒಲೆದು ನೀ ಹೇಳು. ಕ್ಷಣಕಾಲವು ನೀ ಇಲ್ಲವಾದರೆ ಬರಡಾಗುವುದು ನಮ್ಮ ಬಾಳು. ಶಂಕ್ರಮ್ಮ ತಾಯಿ ಎಲ್ಲಿರುವೆ.
ಚೆನ್ನಾಗಿ ಆಡ್ತೀರಿ. ಏನು ಓದಿದ್ರಿ? ಶಾಲೆಗೆ ಹೋಗಿಲ್ಲ. ಆದ್ರೂ ನೋಡಿ ನಿಮ್ಗೆ ಎಂತ ಒಳ್ಳೆ ಎಜುಕೇಶನ್ ಇದೆ. ಮಕ್ಕಳನ್ನ ಸಾಕಿ ಏನು ತಗೊಳ್ತಿದ್ದೀರಿ ಲೈಫಲ್ಲಿ? ದೇವ್ರ ಆಶೀರ್ವಾದ. ನನಗೆ ಏನು ಆಸ್ತಿ ಬೇಡ, ಮಕ್ಕಳಿಗೆ ಇದ್ದೇ ಬೇಕಂತ ಕೇಳ್ತಿದ್ದೆ. ಇದ್ದೇ ಸಾಕಷ್ಟು ಕೊಟ್ಟಿದ್ದಾಳೆ ತಾಯಿ. ಅದ ಒಂದು ಆಸ್ತಿ ಕೊಟ್ಟಿನಿ, ಮಕ್ಕಳು ಅದರಿಂದ ಮುಂದೆ ಬೆಳೆಸ್ಬೇಕು. ಆಕೆ ಆಶೀರ್ವಾದ. ಹಾಗೆ ಹೋಗ್ಬನ್ನಿ. ಬರ್ರಿ ನಮ್ಮ ಮನೆಗೆ. ಬರ್ತೀನಿ, ಯಲಬುರ್ಗ ಬರ್ತೀನಿ. ಕೊಪ್ಪಳ ಯಲಬುರ್ಗ ಹೋಗೋಣ ಬನ್ನಿ ಎಲ್ಲರೂ. ಕೊಪ್ಪಳ ಯಲಬುರ್ಗ ಒಂದಿನ ಬರ್ರಿ ನಮ್ಮ ಮನೆಗೆ ಬರ್ರಿ. ಆಯ್ತು. ಬರ್ತೀರಲ್ಲ? ನಿಮ್ಮನ್ನೆಲ್ಲ ಟಿವಿಯಾಗ ನೋಡ್ತಾ ಇದ್ದೀನಿ. ಓ ನೋಡ್ತೀರಾ? ನೋಡ್ತೀನಿ. ಇವ್ರು ಯಾವಾಗ ಹೋಗಿ ಭೇಟಿ ಆಗ್ಬೇಕು ಅಂತಿದ್ದೆ. ಕುರ್ಸ್ಕೊಟ್ಲು ಅದನ್ನ ಈ ತಾಯಿನೇ ಸರಿ ಮಾಡ್ಬಿಟ್ಲು. ಆಗಲಿ. ಅದನ್ನ ಆ ತಾಯಿನ ಕುಡಿಸಾಳ ಇಲ್ಲೇ. ಹಾಂ ಹಾಂ. ಆದಿಲಕ್ಷ್ಮಿ ತಾಯಿ ನಿನಗ ನಾರುಣಿಯೇ, ಬಾದಾಮಿ ಬನಶಂಕರಿ ಗುಣಮಣಿಯೇ, ನಾಸದ ನಿತ್ಯದ ತಿಲಕದಾರುಣಿಯೇ, ನಿನ್ನ ನೋಡಿದವರ ಚಕ್ಷುದಣಿಯೇ, ಜೋ ಜೋ ರನ್ನದ ತೊಟ್ಟಿಲು ಚಿನ್ನದ ಗುಣಿಸು, ಕನ್ನಡಿ ಹೂವ ಕಟ್ಟುವೆ ಜನಿಸು, ಇನ್ನಾದರೂ ಬಾಹುದೇ ನಿನ್ನಯ ಮನಸ್ಸು, ಚನ್ನೇರು ತೂಗ್ಯಾರ ಬೇಗ ಪವಡಿಸು, ಜೋ ಜೋ ಸಕ್ಕರೆ ಹಾಲು ತುಪ್ಪವ ಕುಡಿಯಮ್ಮ, ಚಕ್ಕುಲಿ ಕರಚಿ ಕಾಯ ಮೆಲೆಯಮ್ಮ, ಮಕ್ಕಳ ಕೂಡ ಆಡಬಾರಮ್ಮ, ದಕ್ಕಿದೀನಿ ನನಗ ತಾಯಿ ಬನದಮ್ಮ, ಜೋ ಜೋ ಬೂಚಿ ಬಂದಿತಮ್ಮ ಈ ಚೇಲಿ ಬಾರ, ಆ ಚೇಲಿ ದೇವರ ಮನೆಯೊಳಗಿರ, ನಾಸದ ನಿತ್ಯದ ಮುಖವೆತ್ತಿ ತೋರ, ಭೂಚಕ್ರದೊಳಗ ನಿನ್ನ ಸರಿಯಾರ, ಜೋ ಜೋ ಸುಮ್ಮನೆ ಬಾರಮ್ಮ ಗುಮ್ಮ ಬಂದಿತು, ನಮ್ಮನೆಯೊಳಗಿನ ದೃಷ್ಟಿ ತಾಕಿತು, ಅಮ್ಮ ನೀ ಕೇಳೆನ್ನ ವಿನಯದ ಮಾತು, ನಿರ್ಮಾಣದೊಳಗ ನಿದ್ರೆ ಬಂದಿತು, ಜೋ ಜೋ ಅರಳೆಲೆ ಮಾಗಾಯಿ ಹುಲಿಯು ಗರಿಡಲಿ, ಕಿರುಗೆಜ್ಜೆ ಕಾಲುಂಗುರ ನಂದಿಯ ಸಡಲಿ, ಹೆರಳ ಬಂಗಾರ ಹರುಷ ಕಾಂತಿಯಲಿ, ಹರುಷದಿಂದಲಿ ಬಾರ ಸಿರಿ ಸೌಭಾಗ್ಯದಲ್ಲಿ, ಜೋ ಜೋ ಮುತ್ತಿನ ಸರಗಳು ಸರಿದಾಡುತ್ತಲಿ, ಹಚ್ಚಿದ ಗಂಧ ಕುಂಕುಮ ಬೆವರುತ್ತಲಿ, ಸುತ್ತಿದ ಪೂಮಾಲೆ ಲೋಲಾಡುತ್ತಲಿ, ವಿಸ್ತಾರದಿಂದ ಪಾಡಿ ತೂಗುತ್ತಲಿ, ಜೋ ಜೋ ಜಗ ಕಂಕಣ ಬಾಲೆ ಗಿಲ್ಲು ಗಿಲ್ಲೆನಲಿ, ಮೆವರಿನ ಮೈ ಬೆವರುತ್ತಲಿ, ಪಂಕಜ ಮಾಜ ಲೋಲಾಡುತ್ತಲಿ, ಪಂಕಜ ಮುಖಿಯರು ಪಾಡಿ ತೂಗುತ್ತಲಿ, ಜೋ ಜೋ ಜಲಜೇರು ಪಾಡುತ್ತ ವನ ಮಧ್ಯದಿಂದ, ಭಾಗ್ಯವ ಕೋಡವ್ವ ಬಹುಶೀಘ್ರದಿಂದ, ಸೇವಕರಾದೇವು ನಿನ್ನ ದಯದಿಂದ, ಬಾದಾಮಿ ಬನಶಂಕರಿ ದಯದಿಂದ, ಜೋ ಜೋ ಪರಮ ಭಕ್ತರಿಗೆಲ್ಲ ಪರಸದ ಕಣಿಯೇ, ಸರಸ್ವತಿಯರಿಗೆಲ್ಲ ವರಶೀಲ ಮಣಿಯೇ, ಶರಣಾಗತರಿಗೆಲ್ಲ ಚಿಂತಾಮಣಿಯೇ, ನಿನ್ನ ನಂಬಿದ ಭಕ್ತರ ಮುಂಗೈಯರ ಗಿಳಿಯೇ, ಜೋ ಜೋ ಆದಿಲಕ್ಷ್ಮಿ ತಾಯಿ ನಿನಗ ನಾರುಣಿಯೇ, ಬಾದಾಮಿ ಬನಶಂಕರಿ ಗುಣಮಣಿಯೇ, ನಾಸದ ನಿತ್ಯದ ತಿಲಕದಾರುಣಿಯೇ, ನಿನ್ನ ನೋಡಿದವರ
ಚಕ್ಷುದಣಿಯೇ ಜೋ 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 ಜಯ ದೇವಿ ಜಯ ಜಯ ಶಾಕಂಭರಿ ಜೋ 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 ಬಾಲಾನನ ಕಲಿತೆ ಮನುಮಹಿತೆ ಮಾನಸ ಮಾನಸ ಮಹಿತೆ ಮಾನಸ ವಿಖ್ಯಾತೆ ಶಂಭೂತೆ ದೈತ್ಯ ಗಣಾಂತಕ ಕಾಂತೆ ಜೋ 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 ಜಯ ದೇವಿ ಜಯ ಜಯ ಶಾಕಂಭರಿ ಜೋ 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 ಮಂಕರ್ಯಾಬ್ದದಲ್ಲೇ ಹರಿಮಹಿತೆ ಮಾಪಸ ಮಾನಸ ಮಹಿತೆ ಮಾನಸ ವಿಖ್ಯಾತೆ ಶಂಭೂತೆ ದೈತ್ಯ ಗಣಾಂತಕ ಕಾಂತೆ ಜೋ 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 ಜಯ ದೇವಿ ಜಯ ಜಯ ಶಾಕಂಭರಿ ಜೋ 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 ಮೂರ್ತಿ ತ್ರಯಲಸತೆ ಮನುಮಹಿತೆ ಸಿದ್ಧ ಸುನೀತೆ ಸುರವರ ತನುಜಾತೆ ವರಮೂರ್ತೆ ಚಾಮುಂಡೇಶ್ವರಿ ವರದಾತೆ ಜೋ 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 ಜಯ ದೇವಿ ಜಯ ಜಯ ಶಾಕಂಭರಿ ಜೋ 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 ಆದಿಪರಮೇಶ್ವರಿ ನಿನ್ನ ಪಾದಕ ಶಂಭೂ ಅಲ್ಲ ಇದನ್ನ ನಾವು ದೇವ್ರನ್ನ ಮಲಗಿಸ್ಬೇಕಾದ್ರೆ ಹಾಡ್ತೀವಿ ರಾತ್ರಿ. ಹೌದು, ಜೋಗಳ ಪದ ಹೌದು ಹೌದು ತೊಟ್ಟು ತುಕ್ಕೊಂಡು ಹೌದು ನಾನು ಮಾರ್ನಿಂಗ್ ಹೇಳಿದ್ನಲ್ಲ ಕಾಕಡಾತಿ ಮಾಡ್ತೇವಂತ. ಕಾಕಡಾತಿ ಮಾಡೋದಂದ್ರೆ ಅವಳು ಎಬ್ಸೋದು. ಅವಾಗ ಒಂದು ಹಾಡು ಹಾಡಿ ಎಬ್ಸ್ತೇವೆ ಅವಳನ್ನ. ಯಾವ ಹಾಡು ಹಾಡ್ತೀರಿ? ಅದು ಯಾವ್ದಾದ್ರು ನಮಗೆ ಬೆಳಗ್ಗೆ ಯಾವ್ದಾದ್ರು ದೇವಿ ಹಾಡು. ಶಾಕಾಂಬರಿ ಸುಮನೋಹರಿ ಸುಂದರದಾಯಿನಿಗೆ ಕಕ್ಕಡಾರುತಿ ಬೆಳಗುವೆ ನಮ್ಮ ಬನದ ಶಂಕರಿಯೇ ಸುತ್ತಲೂ ಹೆಣದಿಹ ತೆಂಗಿನ ತೋಟವು ಹೂಬಳ್ಳಿಯ ಬನವು ಮತ್ತೆ ಶೋಭಿಸುವುದೇ ನಿನ್ನಯ ದೇಗುಲ ಸುಂದರ ಮಂದಿರವು ಕಕ್ಕಡಾರುತಿ ಬೆಳಗುವೆ ನಮ್ಮ ಬನದ ಶಂಕರಿಯೇ ಶಾಕಾಂಬರಿ ಮನೋಹರಿ ಸುಂದರ ಮಂಗಳದಾಯಿನಿಯೇ ಸುತ್ತಲೂ ಹೆಣದಿಹ ತೆಂಗಿನ ತೋಟವು ಹೂಬಳ್ಳಿಯ ಬನವು ಮತ್ತೆ ಶೋಭಿಸುವ ನಿನ್ನಯ ದೇಗುಲ ಸುಂದರ ಮಂದಿರವು ದಾನವ ಕುಲಪತಿ ಸಂಕಟಹಾರಿಣಿ ಮೈಸಾಸುರ ಮರ್ದಿನಿಯೇ ದೀನ ದಯಾಳ ಮೂರುತಿ ಶರಣಾಗತ ಕರುಣೆ ಕಕ್ಕಡಾರುತಿ ಬೆಳಗುವೆ ನಮ್ಮ ಬನದ ಶಂಕರಿಯೇ ಶಾಕಾಂಬರಿ ಸುಮನೋಹರಿ ಸುಂದರ ಮಂಗಳದಾಯಿನಿಯೇ